ನಮಸ್ಕಾರ. ಇಲ್ಲಿವರೆಗೆ ಕಲಿಕೋಪಕರಣಗಳನ್ನು ಬಳಸಿಕೊಂಡು ಗಣಿತದ ವಿವಿಧ ಪರಿಕಲ್ಪನೆಗಳನ್ನು ಹೇಗೆ ಬೋಧಿಸಬಹುದು ಅಂತ ನೋಡಿದ್ದೀವಿ. ಈಗ ಅಪವರ್ತನ ಮತ್ತು ಅಪವರ್ತ್ಯ ಇವುಗಳನ್ನು ಹೇಗೆ ಬೋಧಿಸಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಪವರ್ತನ ಮತ್ತು ಅಪವರ್ತ್ಯ ಇವುಗಳು ಸ್ವಲ್ಪ ದೊಡ್ಡ ತರಗತಿಗೆ ಬೋಧಿಸುವ ವಿಷಯಗಳು. ಈ ಮೊದಲೇ ಗುಣಾಕಾರ ಮತ್ತು ಭಾಗಾಕಾರವನ್ನು ಚೆನ್ನಾಗಿ ಕಲಿತ ಮಕ್ಕಳು ಇದನ್ನು ತಿಳಿದುಕೊಳ್ಳಲು ಸುಲಭವಾಗುತ್ತದೆ. ಇದನ್ನು ಕಲಿಕೋಪಕರಣಗಳನ್ನು ಬಳಸಿಕೊಂಡು ಹೇಗೆ ಮಾಡೋದು ಅಂತ ಇಲ್ಲಿ ನೋಡೋಣ. NCERTಯಲ್ಲಿ ಪ್ರಸ್ತಾಪಿಸಿದ ಕಲಿಕಾ ಸಾಮರ್ಥ್ಯಗಳು ಯಾವುದು ಅನ್ನೋದನ್ನು ನೋಡೋಣ. ಗುಣಾಕಾರ ಮತ್ತು ಭಾಗಾಕಾರ ಈ ಪರಿಕಲ್ಪನೆಗಳ ಮುಂದಿನ ಹಂತ ಅಪವರ್ತನ ಮತ್ತು ಅಪವರ್ತ್ಯ ಅಂತ ಹೇಳ್ಬೋದು. ಅಪವರ್ತನಕ್ಕೆ ನಾವು ಫ್ಯಾಕ್ಟರ್ಸ್ ಮತ್ತು ಅಪವರ್ತ್ಯಕ್ಕೆ ಮಲ್ಟಿಪಲ್ಸ್ ಅಂತ ಹೇಳ್ತಾರೆ. ಸಾಧಾರಣವಾಗಿ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಅಂತ ನಿತ್ಯ ಜೀವನದಲ್ಲೂ ಕೂಡ ಹೆಚ್ಚು ಬಳಸ್ತೇವೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡೂ ಪದಗಳನ್ನು ಬಳಸ್ತಾ ಮಾತಾಡ್ತಾ ಹೋಗ್ತೇನೆ. ಇದು ಅಮೂರ್ತ ಕಲ್ಪನೆ ಅಂತ ಹೇಳ್ಬೋದು. ಆದರೂ ಕೂಡ ನಿತ್ಯ ಜೀವನದಲ್ಲಿ ಇದನ್ನು ಹಲವಾರು ಕಡೆಗಳಲ್ಲಿ ನಾವು ಬಳಸ್ತೇವೆ. ಆದ್ದರಿಂದ ಇದರ ಕಲಿಕೆ ಅತಿ ಮುಖ್ಯ. ಮತ್ತು ದೊಡ್ಡ ತರಗತಿಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದರೆ ಪ್ರೈಮ್ ನಂಬರ್ಸ್ ಅಂತ ಏನಿದೆ ಅದನ್ನು ಕಲಿಯುವಾಗ ಅಪವರ್ತನಗಳ ಪರಿಕಲ್ಪನೆ ಗಟ್ಟಿಯಾಗಿರಬೇಕು, ಚೆನ್ನಾಗಿರಬೇಕು. ಆಗ ಅದು ಸುಲಭವಾಗುತ್ತೆ ಅವರಿಗೆ. ಆದ್ದರಿಂದ ಪ್ರಾಥಮಿಕ ಹಂತದಲ್ಲಿ ಇದನ್ನು ಚೆನ್ನಾಗಿ ಕಲಿತು ಅವರು ಮುಂದೆ ಹೋಗುವಂತ ಆಗಬೇಕು. ಅಪವರ್ತನ ಮತ್ತು ಅಪವರ್ತ್ಯ ಪಾಠವನ್ನು ಬೋಧಿಸಲು ನಾವು ಯಾವ ಕಲಿಕೋಪಕರಣಗಳನ್ನು ಬಳಸ್ತೇವೆ ಅದನ್ನು ಈಗ ನೋಡೋಣ. ಇದು ನಮಗೆ ಇವಾಗಲೇ ಪರಿಚಯ ಇದೆ. ಮಣಿಸರ ಮತ್ತು ಬಟ್ಟೆಯ ಕ್ಲಿಪ್ಗಳು. ಗುಣಾಕಾರದಲ್ಲೂ ಇದನ್ನು ನೋಡಿದ್ದೇವೆ. ಪುನಃ ಅದನ್ನು ನೋಡೋಣ. ಚೌಕಳಿ ಬಿಲ್ಲೆಗಳು, ಹಳದಿ ಕ್ಯೂಬ್ಗಳು ಹಾಗೂ ದಶಮಾಂಶ ಸೆಟ್ಟಿನ ಹಳದಿ ಬಿಲ್ಲೆಗಳನ್ನು ಕೂಡ ಬಳಸ್ಬೋದು. ಈಗ ಇವುಗಳನ್ನು ಬಳಸಿ ಅಪವರ್ತನದ ಪಾಠ ಹೇಗೆ ಮಾಡ್ಬೋದು ಅಂತ ನೋಡೋಣ. ಈಗ ಒಂದು ಸಂಖ್ಯೆ ತಗೊಳ್ಳೋಣ, 6. ಈಗಾಗಲೇ ನಾವು ತಿಳಿದಿದ್ದೇವೆ ಗುಣಲಬ್ಧ ಅಂದರೆ ಒಂದು ಚೌಕ ಅಥವಾ ಆಯತವಾಗಿರುತ್ತದೆ ಅಂತ ಅಲ್ವಾ. ಈಗ ನಮ್ಮಲ್ಲಿ ಒಂದು ಗುಣಲಬ್ಧ ಇದೆ, ಒಂದು ಸಂಖ್ಯೆ ಇದೆ 6. ಅದನ್ನು ಯಾವೆಲ್ಲ ರೀತಿಯಲ್ಲಿ ನಾವು ತೋರಿಸ್ಬೋದು? ಆಯತಾಕಾರ ಅಥವಾ ಚೌಕಾಕಾರ ಮಾಡಿ ತೋರಿಸ್ಬೋದು. ನೋಡೋಣವಾ. ಈಗ 6ಅನ್ನು ನಾನು ಒಂದೊಂದೇ ಚೌಕಳಿ ಬಿಲ್ಲೆಗಳನ್ನು ಈ ರೀತಿಯಾಗಿ ಇಟ್ಟು ತೋರಿಸ್ಬೋದಲ್ವಾ. 1 2 3 4 5 6 ಹೌದಲ್ವಾ. ಒಂದು ಸಾಲಿನಲ್ಲಿ ಇಟ್ಟಾಗ ಈ ರೀತಿಯಾಗಿ ಕಾಣುತ್ತದೆ ಅಲ್ವಾ. ಅದೇ 6ಅನ್ನು ಇಲ್ಲಿ ತೋರಿಸ್ತೇನೆ ನಾನು. 2 ಸಾಲಿನಲ್ಲಿ ಇಟ್ಟರೆ ಏನಾಗುತ್ತೆ ನೋಡೋಣವಾ. ಆವಾಗ ಇದು ಆಯತ ಅಥವಾ ಚೌಕ ಆಗುತ್ತಾ? 1 2 3 4 5 6 ಇದು ಒಂದು ಆಯತ ಆಯ್ತಲ್ವಾ. ಗಮನಿಸಿದ್ದೀರಾ? ಈಗ 3ಅನ್ನು ಇಟ್ಟು 3 ಸಾಲಿನಲ್ಲಿ ಇಟ್ಟರೆ ಏನಾಗುತ್ತೆ? ಇಲ್ಲೇ ಇದೆ, ಅದನ್ನು ಪುನಃ ತೋರಿಸೋಣ. 3 ಸಾಲಿನಲ್ಲಿ 1 2 3 ಇಲ್ಲಿ ನೋಡಿ. ಒಂದು ಸಾಲು, 2 ಸಾಲು, 3 ಸಾಲಿನಲ್ಲಿ ಇಟ್ಟೆವು. ಈಗ 4 ಇಟ್ಟರೆ, 4 ಸಾಲಿನಲ್ಲಿ ಇಟ್ಟರೆ ಆಯತ ಆಗುತ್ತಾ? ಏನು ಹೇಳ್ತೀರಾ? ನೋಡೋಣವಾ. 1 2 3 4 ಒಟ್ಟಿಗೆ ನಮಗೆ 6 ಇದೆ ಅಲ್ವಾ. ಏನಾಗುತ್ತೆ ಇವಾಗ?
ಇಲ್ಲಿ ಆಯತಾಕಾರ ಆಗೋದಿಲ್ಲ. ಇಲ್ಲಿ ಆಯತ ಆಗಬೇಕಿದ್ರೆ ಇನ್ನೂ 2 ಬಿಲ್ಲೆಗಳು ನಮಗೆ ಬೇಕಿತ್ತು, ಆದ್ದರಿಂದ ಇದು ಸಾಧ್ಯ ಇಲ್ಲ. ಈಗ 6 ಸಾಲುಗಳಲ್ಲಿ ಇಟ್ಟರೆ ಏನಾಗುತ್ತೆ ನೋಡೋಣವಾ? 1 2 3 4 5 6. ಇದು ಕೂಡ ಒಂದು ಆಯತ ಆಯ್ತಲ್ವಾ? ಇದು ಕೂಡ ಒಂದು ಆಯತ ಆಯಿತು. ಇಲ್ಲಿ 1 ಸಾಲಿನಲ್ಲಿ ಇಟ್ಟರೂ ಆಯತ ಆಯಿತು, 2 ಸಾಲಿನಲ್ಲಿ ಇಟ್ಟರೂ ಆಯಿತು, 3 ಸಾಲಿನಲ್ಲಿ ಇಟ್ಟರೂ ಆಯಿತು, 4 ಸಾಲಿನಲ್ಲಿ ಇಟ್ಟಾಗ ನಮಗಾಗಲಿಲ್ಲ, 6 ಸಾಲಲ್ಲಿ ಇಟ್ಟಾಗ ಆಯಿತು. 5 ಸಾಲಲ್ಲಿ ಇಟ್ಟರೂ ಸಾಧ್ಯ ಆಗೋದಿಲ್ಲ ಅಲ್ವಾ? ಈಗ ಇದನ್ನು ನಾವು ಹೇಗೆ ವಿವರಿಸ್ಬೋದು? ಈ ಚಟುವಟಿಕೆಯನ್ನು ಬೋರ್ಡ್ ಮೇಲೆ ಕೂಡ ಮಾಡಿ ತೋರಿಸ್ಬೇಕು. ಚೌಕಳಿ ಬಿಲ್ಲೆಗಳನ್ನು ನೀರಿಗೆ ಅದ್ದಿ ಬೋರ್ಡ್ ಮೇಲೆ ತೋರಿಸಿದಾಗ ತರಗತಿಯ ಎಲ್ಲ ಮಕ್ಕಳು ನೋಡಿ ಕಲಿಯಲು ಸುಲಭವಾಗುತ್ತದೆ. ಈಗ ನಾವು ಇದನ್ನು ಗಮನಿಸೋಣ. 1 ಸಾಲಿನಲ್ಲಿ 6 ಬಿಲ್ಲೆಗಳನ್ನು ನಾನು ಇಟ್ಟಾಗ ಒಂದು ಗುಣಲಬ್ಧ ಸಿಕ್ಕಿತ್ತು ನಮಗೆ ಅಲ್ವಾ? ಅಂದರೆ ಈ 6 ಅನ್ನೋದು ಗುಣಲಬ್ಧ. ಈ 6ಅನ್ನು ನಾನು ಯಾವ ರೀತಿಯಾಗಿ ಪ್ರತಿನಿಧಿಸಬಹುದು, ತೋರಿಸಬಹುದು? 6ಅನ್ನು 1 ಸಾಲಿನಲ್ಲಿ 6ರಂತೆ ಇಡಬಹುದು, ಅಥವಾ ಅದೇ 6ಅನ್ನು 2 ಸಾಲಿನಲ್ಲಿ 1 ಸಾಲಿನಲ್ಲಿ 3ರಂತೆ 1 2 3 ಇದೆ ಅಲ್ವಾ? ಹೌದಲ್ವಾ? ಗುಣಾಕಾರದಲ್ಲಿ ನಾವು ಇದನ್ನೇ ಕಲ್ತಿದ್ದು, ಅದರ ಇನ್ನೊಂದು ರೂಪವಾಗಿ ನಾವು ಇಲ್ಲಿ ಅರ್ಥೈಸಿಕೊಳ್ತಾ ಇದ್ದೇವೆ. ಹಾಗೆಯೇ 6ಅನ್ನು 3 ಸಾಲಿನಲ್ಲಿ ಇಟ್ಟಾಗ ಒಂದೊಂದು ಸಾಲಿನಲ್ಲಿ ಎಷ್ಟು ಬಿಲ್ಲೆಗಳನ್ನು ಇಟ್ಟೆವು? 2 ಬಿಲ್ಲೆಗಳನ್ನು ಇಟ್ಟೆವಲ್ವಾ? ಇಲ್ಲಿ ನೋಡಿ 1 2. ಹಾಗೆಯೇ 6ಅನ್ನು 4 ಸಾಲಿನಂತೆ ಇಡಲು ಸಾಧ್ಯವಾಯಿತೆ? 4 ಸಾಲಿನಂತೆ ಇಟ್ಟಾಗ ನಮಗೆ ಒಂದು ಆಯತ ಬಂತ? ಗುಣಲಬ್ಧದ ಉತ್ತರವಾಗಿ 6 ಬಂತ? ಇಲ್ಲ ಅಲ್ವಾ? ಆದ್ದರಿಂದ ಇದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ. ಇದೆಲ್ಲ ಸಾಧ್ಯ ಆಯಿತು, ಇದು ಮಾತ್ರ ಸಾಧ್ಯ ಆಗಲಿಲ್ಲ. ಇದು 4ರಂತೆ ಇಟ್ಟಾಗಲೂ ಸಾಧ್ಯ ಆಗಲಿಲ್ಲ. 5ರಂತೆ ಇಟ್ಟಾಗ ಸಾಧ್ಯ ಆಯಿತಾ? ಇಲ್ಲ ಅಲ್ವಾ? ಮೊದಲಿಗೆ ಮಕ್ಕಳ ಹತ್ರ ಇದನ್ನು ಬರೆಸಿ, ಆಗ ಅವರಿಗೆ ಅದರ ಪರಿಕಲ್ಪನೆ ಸ್ಪಷ್ಟವಾಗುತ್ತದೆ. ಹಾಗೆ 6ಅನ್ನು 6 ಸಾಲಿನಲ್ಲಿ ಇಟ್ಟಾಗ ಏನಾಯಿತು? 1 2 3 4 5 6. ಒಂದೊಂದು ಸಾಲಿನಲ್ಲಿ ಎಷ್ಟು ಚೌಕಳಿ ಬಿಲ್ಲೆಗಳನ್ನು ಇಟ್ಟೆವು? ಒಂದೊಂದು ಇಟ್ಟೆವಲ್ವಾ? ಈಗ ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಬರೆಯಬಹುದು. 6ರ ಅಪವರ್ತನಗಳು ಯಾವುದು? ಅಂದರೆ ಯಾವೆಲ್ಲ ರೀತಿಯಲ್ಲಿ ಇಟ್ಟಾಗ ಗುಣಲಬ್ಧ 6 ಅನ್ನೋದು ಸಿಗುತ್ತದೋ ಆ ಸಂಖ್ಯೆಗಳೆಲ್ಲ 6ರ ಅಪವರ್ತನ. ಇಲ್ಲಿ ಇವಾಗ ಇದು 6, 6ರ ಅಪವರ್ತನಗಳು 1 ಮತ್ತು 6. 1, ನಾನು 6ಅನ್ನು ಇಲ್ಲಿ ಬರಿತೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. 6ಅನ್ನು 2 ಮತ್ತು 3ರಿಂದ ಗುಣಿಸಿದಾಗ ಒಂದು ಆಯತ ಸಿಕ್ತು, ಅಂದರೆ ಒಂದು ಗುಣಲಬ್ಧ ಪೂರ್ಣವಾಯಿತು. ಆದ್ದರಿಂದ 2 ಮತ್ತು 3 ಕೂಡ 6ರ ಅಪವರ್ತನಗಳು. 3 ಮತ್ತು 2 ಕೂಡ 6ರ ಅಪವರ್ತನಗಳು, ಈಗಾಗಲೇ ಬರೆದಿದ್ದೇವೆ. 4 ಆಗುತ್ತಾ? ಇಲ್ಲ. 5 ಆಗುತ್ತಾ? ಇಲ್ಲ ಅಲ್ವಾ? ಆದ್ದರಿಂದ 6ರ ಅಪವರ್ತನಗಳು ಯಾವುದೆಲ್ಲ ಅಂತ ಕೇಳಿದರೆ 1 2 3 ಮತ್ತು 6 ಇವಿಷ್ಟು 6ರ ಅಪವರ್ತನಗಳು. ಈಗ ಮಕ್ಕಳಿಗೆ ಇನ್ನೊಂದು ಲೆಕ್ಕ ಕೊಡಿ, 12ಅನ್ನು ಕೊಟ್ಟು ನೋಡಿ. 3 6 8 10 12. ಈಗ 12ರ ಅಪವರ್ತನಗಳನ್ನು ಹೇಗೆ ನೋಡೋದು? ಮಾಡೋಣವಾ? 12 ಇದೆ. 12ಅನ್ನು 1 ಸಾಲಿನಲ್ಲಿ ಇಡೋಕ್ಕಾಗುತ್ತಾ? ಪೂರ್ಣ ಗುಣಲಬ್ಧ ಸಿಗುತ್ತಲ್ವಾ? ಸಿಗುತ್ತೆ. 2 ಸಾಲಿನಲ್ಲಿ ಇಟ್ಟಾಗ ಏನಾಗುತ್ತೆ ನೋಡೋಣವಾ? ಇದನ್ನು ಮಕ್ಕಳಿಗೂ ಚೌಕಳಿ ಬಿಲ್ಲೆಗಳನ್ನು ಕೊಟ್ಟು ಮಾಡ್ಬೋದು. ಹಾಗೆಯೇ ಇವು ಕಿಟ್ನಲ್ಲಿ 100ರಷ್ಟಿವೆ.
ದಶಮಾಂಶ ಸೆಟ್ಟಿನ ಹಳದಿ ಬಿಲ್ಲೆಗಳು 100ರಷ್ಟಿವೆ. ಆದ್ದರಿಂದ ನಾವು ತರಗತಿಯಲ್ಲಿ ಮಕ್ಕಳಿಗೆ ಗುಂಪಿನಲ್ಲಿ ಕೊಡುವಾಗ ಇದನ್ನು ಸಾಕಷ್ಟು ಕೊಟ್ಟು ಈ ಚಟುವಟಿಕೆಗಳನ್ನು ಅವರ ಕೈಯಲ್ಲೇ ಮಾಡಿಸ್ಬೋದು. ಈಗ 2 ಸಾಲಿನಲ್ಲಿಟ್ಟಾಗ ಏನಾಗುತ್ತೆ ನೋಡೋಣವಾ? ಈಗ ನಾನು ಏನಿಲ್ಲಿ ಮಾಡಿ ತೋರಿಸ್ತೇನೆ ಅದನ್ನೇ ಬರಿತಾ ಇದ್ದೇನೆ. 12ಅನ್ನು 2 ಸಾಲಿನಲ್ಲಿಟ್ಟಾಗ ಪ್ರತಿ ಸಾಲಿನಲ್ಲಿ 1, 2, 3, 4, 5, 6ರಷ್ಟು ಇದೆ. 12ರ ಅಪವರ್ತನಗಳು 2 ಮತ್ತು 6. ಅದೇ 3 ಸಾಲಿನಲ್ಲಿಟ್ಟಾಗ ಏನಾಗುತ್ತೆ ನೋಡೋಣವಾ? ಆಗುತ್ತಲ್ವಾ? ಆಯತಾಕಾರ ಆಗುತ್ತೆ. ಪ್ರತಿ ಸಾಲಿನಲ್ಲಿ 4 ಬಿಲ್ಲೆಗಳಿವೆ, 1, 2, 3, 4. ಆದ್ದರಿಂದ 3 ಮತ್ತು 4 ಕೂಡ 12ರ ಅಪವರ್ತನಗಳು. 4 ಸಾಲಿನಲ್ಲಿ ಇಟ್ಟರೆ ಏನಾಯಿತು? ಇಲ್ಲೂ ಕೂಡ ಆಯತ ಆಗುತ್ತೆ. ಪ್ರತಿ ಸಾಲಿನಲ್ಲಿ 3 ಚೌಕಳಿ ಬಿಲ್ಲೆಗಳಿವೆ. ಅಂದರೆ 12ರ ಅಪವರ್ತನಗಳು ಇಲ್ಲಿ 4 ಮತ್ತು 3 ಅಂತ ಸಿಕ್ಕಿದೆವು. ಇಲ್ಲಿ 3 ಮತ್ತು 4 ಅದು 2 ಒಂದೇ. ಇದನ್ನು ನಾವು ಗುಣಾಕಾರದ ನಿಯಮಗಳಲ್ಲಿ ಕೂಡ ಗಮನಿಸಿದ್ದೇವೆ ಅಲ್ವಾ? ಈಗ 5 ಆಗಿ ಇಟ್ಟರೆ 5 ಸಾಲಲ್ಲಿ ಇಟ್ಟರೆ ಏನಾಗುತ್ತೆ? ಆಯ್ತಾ? ಇಲ್ಲ ಅಲ್ವಾ? 5 ಆಗಿ ಇಟ್ಟರೆ ಆಗೋದಿಲ್ಲ. 12 ಅನ್ನೋದು 5 ಸಾಲಿನಲ್ಲಿಟ್ಟಾಗ ಆಗೋದಿಲ್ಲ. ಆದ್ದರಿಂದ 12ರ ಅಪವರ್ತನ 5 ಅಲ್ಲ. 5 ಅನ್ನೋದು 12ರ ಅಪವರ್ತನ ಅಲ್ಲ ಅಂತ ತಿಳಿದು ಬರುತ್ತದೆ. ಹಾಗೆ 6 ಸಾಲಲ್ಲಿಟ್ಟಾಗ ಏನಾಯಿತು? 1, 2, 3, 4, 5, 6. ಪ್ರತಿ ಸಾಲಿನಲ್ಲಿ 2 ಬಿಲ್ಲೆಗಳಿವೆ. ಆದ ಕಾರಣ 6 ಕೂಡ 6 ಮತ್ತು 2 ಇವೆರಡೂ 12ರ ಅಪವರ್ತನಗಳು. ನಾವಿಲ್ಲಿ ನೋಡೋಣ. ಇದರನ್ನು ನಾವು ಮೊದಲೇ ನೋಡಿದ್ದೇವೆ ಅಲ್ವಾ? 2 ಮತ್ತು 6 12ರ ಅಪವರ್ತನ ಅಂತ ತಿಳ್ಕೊಂಡಿದ್ದೇವೆ. ಹಾಗೆ ಸ್ವಲ್ಪ ಮಾಡ್ತಾ ಹೋಗೋಣ. 7 ಸಾಲಲ್ಲಿಟ್ಟರಾಗುತ್ತಾ? ಇಲ್ಲ. 8 ಸಾಲುಗಳಲ್ಲಿಟ್ಟರಾಗುತ್ತಾ? ಇಲ್ಲ. 9 ಸಾಲುಗಳಲ್ಲಿಟ್ಟರಾಗುತ್ತಾ? ಇಲ್ಲ. 10 ಸಾಲುಗಳಲ್ಲಿಟ್ಟರೆ ಅದು ಆಗೋದಿಲ್ಲ. 11 ಸಾಲಲ್ಲಿಟ್ಟರೆ ಆಗೋದಿಲ್ಲ ಅಲ್ವಾ? ಇದು ಯಾವುದು ಕೂಡ ಅಂದರೆ 6ರ ಹೊರತಾಗಿ 6ರವರೆಗೆ ನಾವು ನೋಡಿದ್ವಿ. 7, 8, 9, 10, 11 ಇವು ಯಾವುದೂ ಕೂಡ 12ರ ಅಪವರ್ತನಗಳು ಅಲ್ಲ. 12 ಹೌದು, 12 ಸಾಲುಗಳನ್ನು ಇಟ್ಟಾಗ ಒಂದೊಂದು ಸಾಲಿನಲ್ಲಿ ಒಂದೊಂದು ಚೌಕಳಿ ಬಿಲ್ಲೆಗಳಿರುತ್ತವೆ. ಆದ್ದರಿಂದ 12 ಮತ್ತು 1 ಕೂಡ 12ರ ಅಪವರ್ತನಗಳು. ಈ ಚಟುವಟಿಕೆಗಳನ್ನು ಮಕ್ಕಳ ಹತ್ರ ಮಾಡಿಸ್ತಾ ಏನಾಗುತ್ತೆ ಅಂದರೆ ಬರಿತಾ ಮಕ್ಕಳಿಗೆ ಗೊತ್ತಾಗುತ್ತೆ. ಅರ್ಧದಷ್ಟು ಈಗ 2 × 6 ಬಂದ ಕೂಡಲೇ ಇಲ್ಲಿ 6 × 2 ಬಂತಲ್ವಾ? ನಾವು ಅದನ್ನು ಪುನರಾವರ್ತನೆ ಮಾಡ್ತಾ ಇದ್ದೇವೆ. 12ರ ಅರ್ಧದಷ್ಟಕ್ಕೆ ಬಂದಾಗ 2ರ ಸಾಲಿನಲ್ಲಿ ಇಟ್ಟಾಗ ಇದು ಅರ್ಧದಷ್ಟಕ್ಕೆ ತಲುಪಿದೆವು ನಾವು. ಆಮೇಲೆ ಯಾವುದೇ ಸಂಖ್ಯೆಗಳು 12ರ ಅಪವರ್ತನ ಆಗೋದಿಲ್ಲ ಎನ್ನುವ ಸೂಕ್ಷ್ಮವನ್ನು ಮಕ್ಕಳೇ ತಿಳಿದುಕೊಳ್ಳಲು ಅವಕಾಶ ಕೊಡಿ. ನಾವು ಹೇಳಿಕೊಟ್ರೆ ಅವರು ನೆನಪಿಟ್ಕೊಳ್ಳೋದಿಲ್ಲ. ಮಕ್ಕಳೇ ಪ್ರಾಯೋಗಿಕವಾಗಿ ಕಲಿತಾಗ ಅವರು ಅದನ್ನು ಖಂಡಿತವಾಗಿ ತುಂಬ ಸಮಯಗಳವರೆಗೆ ನೆನಪಲ್ಲಿ ಇಟ್ಟುಕೊಳ್ತಾರೆ. ಈಗ ಈ 12ರ ಅಪವರ್ತನಗಳನ್ನು ಪಟ್ಟಿ ಮಾಡಬೇಕು ನೋಟ್ಬುಕ್ಕಲ್ಲಿ. ಯಾವುದೆಲ್ಲ ಇತ್ತು? 1 ಈಗ ಈ ರೀತಿಯಾಗಿ ನೋಡ್ತಾ ಹೋಗೋಣ. 7, 8, 9 ಮತ್ತು 10 ಇದು ಯಾವುದೂ ಕೂಡ ಅಪವರ್ತನ ಅಲ್ಲ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಆದ್ದರಿಂದ ಇವುಗಳೆಲ್ಲ ಪಟ್ಟಿ ಮಾಡೋಣ. 1, 2, 3, 4ರವರೆಗೆ 12ರ ಅಪವರ್ತನಗಳು. 3, 4, 5 ಹೌದಾ? ಅಲ್ಲ.
ಯಾಕಂದರೆ ನಮಗೆ ಚೌಕ ಅಥವಾ ಆಯತ ಆಗಲಿಲ್ಲ, ಅದರಿಂದ ಇದನ್ನು ಬರೆಯೋದು ಬೇಡ. 6 ಬರೆಯೋಣ. 7 ಬರಿಬೇಕಾ? ಬೇಡ. 8 ಇಲ್ಲ, 9, 10 ಇಲ್ಲ, 11 ಇಲ್ಲ, 12. ಮುಂದಿನ ಸಂಖ್ಯೆ 12. ಇವಿಷ್ಟು 12ರ ಅಪವರ್ತನಗಳು, ಫ್ಯಾಕ್ಟರ್ಸ್ ಆಫ್ 12 ಅಂತ ಹೇಳ್ತೀವಿ ಅಲ್ವಾ. ಈಗ ಇದನ್ನು ಈ ಬಿಲ್ಲೆಗಳನ್ನು ಕೂಡ ಬಳಸಿ ಮಾಡ್ಬೋದು. ಹಾಗೆ ಮಣಿಸರ ಬಳಸಿ ಹೇಗೆ ಮಾಡ್ಬೋದು ನೋಡೋಣ. ಅದೇ ಸಂಖ್ಯೆ ತಗೊಳ್ಳೋಣ. 1, 2, 3, 4, 5, 6, 7, 8, 9, 10, 11, 12. ನಾವೇನು ಹೇಳಿದ್ವಿ, ಅಪವರ್ತನ ಮತ್ತು ಅಪವರ್ತ್ಯಗಳು ಗುಣಾಕಾರ ಮತ್ತು ಭಾಗಾಕಾರದ ಮುಂದುವರಿದ ಹಂತ, ಒಂದು ಎಕ್ಸ್ಟೆನ್ಷನ್ ಅಂತ ಅಲ್ವಾ. ಅದು ಹೇಗೆ ಅಂತ ನೋಡೋಣ. ಈಗ 12ನ್ನು ಯಾವೆಲ್ಲ ರೀತಿಯಲ್ಲಿ ಸಮನಾಗಿ ಭಾಗ ಮಾಡ್ಬೋದು? 12 ಎಂಬ ಸಂಖ್ಯೆಯನ್ನು ನಾವು ಸಮನಾಗಿ ಭಾಗ ಮಾಡಬೇಕು ಅಲ್ವಾ. ಈಗ 12ನ್ನು ಒಂದೊಂದಾಗಿ ಭಾಗ ಮಾಡಿದರೆ ಆಗುತ್ತಲ್ವಾ. ಒಂದೊಂದಾಗಿ ಭಾಗ ಮಾಡಿದರೆ ಪ್ರತಿ ಭಾಗದಲ್ಲಿ 1 ಮಣಿ ಇರುತ್ತೆ ಅಲ್ವಾ. ಆದ್ದರಿಂದ 1 ಅನ್ನೋದು 12ರ ಅಪವರ್ತನ. ಹೌದು. ಈಗ 2 ಭಾಗ ಮಾಡಿ ನೋಡೋಣವಾ. ಇದು 12ರಲ್ಲಿ 2 ಮಣಿಗಳು, ಇಲ್ಲಿ 2 ಮಣಿಗಳು, ಇಲ್ಲಿ 2 ಮಣಿಗಳು, ಇಲ್ಲೆರಡು ಮಣಿಗಳು ಹಾಗೂ ಇಲ್ಲೆರಡು. ಸಮನಾಗಿ ಭಾಗ ಮಾಡೋದು ಸಾಧ್ಯ ಆಯ್ತಾ? ಆಯ್ತಲ್ವಾ. ಇಲ್ಲಿ ಏನೂ ಉಳಿದಿಲ್ಲ ಅಲ್ವಾ. ಸರಿಯಾಗಿದೆ. ಇಲ್ಲೂ ಹಾಕ್ಬಿಡ್ತೀನಿ. ಆವಾಗ ಏನೂ ಉಳಿದಿಲ್ಲ. 1, 2, 3, 4, 5, 6. 12 ಮಣಿಗಳನ್ನು 2 ಮಣಿಗಳಂತೆ 6 ಭಾಗ ಮಾಡಿದ್ವಿ. ಆದ ಕಾರಣ ಈ 2 ಮತ್ತು 6 ಭಾಗಗಳಾದ 6 ಇವು 2 ಅಂಕೆಗಳು 12ರ ಅಪವರ್ತನಗಳು, 12ರ ಫ್ಯಾಕ್ಟರ್ಸ್ ಅಂತ ನಾವು ತಿಳಿದುಕೊಳ್ಬೋದು. ಈಗ ಮುಂದಿನ ಸಂಖ್ಯೆ 3 3 ಮಾಡೋಣ. ಇದರಲ್ಲಿ ಏನು ಗಮನಿಸಬೇಕು ಅಂದರೆ ಪ್ರತಿ ಭಾಗದಲ್ಲಿ ಒಂದೇ ಭಾಗ ಸಮನಾಗಿರಬೇಕು, ಒಂದೇ ಸಂಖ್ಯೆ ಇರಬೇಕು. ಈಗ 1 2 3, 1 2 3, ಹಾಗೆ 1 2 3, 1 2 3. ಸರಿ ಆಯ್ತಲ್ವಾ. ಏನಾದರೂ ಉಳಿಯುತ್ತಾ? ಇಲ್ಲ. 12ರನ್ನು ಎಷ್ಟು ಭಾಗ ಮಾಡಿದ್ವಿ? 3 3 ಮಣಿಗಳಂತೆ 1 2 3 4 ಭಾಗ ಮಾಡಿದ್ವಿ. ಅಂದರೆ 3 ಮತ್ತು 4 ಇವು ಎರಡೂ ಕೂಡ 12ರ ಅಪವರ್ತನಗಳು. ಈಗ 4 4 ಮಣಿಗಳಂತೆ ಭಾಗ ಮಾಡಿ ನೋಡೋಣ. 1 2 3 4, 1 2 3 4, 1 2 3 4 ಅಲ್ವಾ. ಈಗ ಎಲ್ಲ ಭಾಗಗಳಲ್ಲೂ 4 4 ಇದೆ, ಸಮನಾಗಿದೆ. ಎಷ್ಟು ಭಾಗ ಇದೆ? 3 ಭಾಗಗಳಿವೆ. ಆದ್ದರಿಂದ 12ರ ಅಪವರ್ತನಗಳು ಯಾವುದೆಲ್ಲ? 4 ಮತ್ತು 3. 5 5 ಮಾಡಿ ನೋಡೋಣ, ಏನಾಗುತ್ತೆ ಯೋಚನೆ ಮಾಡ್ತೀರಾ? 1 2 3 4 5, 1 2 3 4 5. ಉಳಿದ ಭಾಗದಲ್ಲಿ ನನಗೆ 5 ಮಣಿಗಳಿಲ್ಲ, 2 ಮಣಿಗಳಿವೆ ಅಲ್ವಾ. ಆದ ಕಾರಣ ಈ 12ನ್ನು ನಾನು ಸಮನಾಗಿ ಭಾಗ ಮಾಡಲು ಸಾಧ್ಯವಾಗಿಲ್ಲ ಅಲ್ವಾ. ಆದ್ದರಿಂದ 5 ಅನ್ನುವುದು 12ರ ಅಪವರ್ತನ ಅಲ್ಲ. ಈ ಕಲ್ಪನೆ ಸ್ಪಷ್ಟ ಆಗಬೇಕು. ಹಾಗೂ ಭಾಗಾಕಾರದಲ್ಲಿ ನಾವೇನು ಮಾಡಿದ್ದೀವಿ? ಇದಕ್ಕೆ ಶೇಷ ಅಂತ ಕರಿತಿದ್ವಿ ಅಲ್ವಾ. ಯಾವ ಸಂಖ್ಯೆಯನ್ನು ಭಾಗಾಕಾರ ಮಾಡ್ತೀವೋ, ಯಾವ ಸಂಖ್ಯೆಯನ್ನು ಸಮನಾಗಿ ಭಾಗ ಮಾಡ್ತೀವೋ, ಆವಾಗ ಏನಾದರೂ ಉಳ್ಕೊಂಡ್ರೆ ಅದು ಆ ಶೇಷ ಎಲ್ಲಿ ಉಳಿಯುತ್ತೋ ಆಗ ಆ ಸಂಖ್ಯೆ 12ರ ಅಪವರ್ತನ ಅಲ್ಲ ಅಂತ. ಇದು ಮುಂದಿನ ತರಗತಿಗಳಲ್ಲಿ ಅವಿಭಾಜ್ಯ ಸಂಖ್ಯೆ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಂತ ನಾವು ದೊಡ್ಡ ತರಗತಿಗಳಲ್ಲಿ ಹೇಳ್ಕೊಡ್ತೀವಿ. ಅದಕ್ಕೆ ಬುನಾದಿ ಇದು. ಇಲ್ಲಿ ಈ ಕಲ್ಪನೆಯನ್ನು ಸ್ಪಷ್ಟಪಡಿಸಿದರೆ ಮುಂದಕ್ಕೆ ಅವರಿಗೆ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ತಿಳ್ಕೊಳ್ಳುವಾಗ ಈ ನೆನಪು ಸಹಾಯ ಮಾಡುತ್ತೆ, ಉಪಕಾರ ಆಗುತ್ತೆ. ಈಗ 6 ನೋಡೋಣವಾ. 2 4
6, 1 2 3 4 5 6. ಏನಾದರೂ ಶೇಷ ಉಳಿತಾ ಇಲ್ಲಿ? ಭಾಗ ಮಾಡುವಾಗ ಏನಾದರೂ ಉಳಿತಾ? ಇಲ್ಲ ಅಲ್ವಾ? ಸಮನಾದ ಭಾಗನೇ ಆಯಿತು. ಆದ್ದರಿಂದ 6 ಮತ್ತು 2 ಕೂಡ 12ರ ಅಪವರ್ತನಗಳು. 7 ಹಾಕಿದರೆ 1 2 3 4 5 6 7 ಹಾಕಿದರೆ ಇಲ್ಲಿ 7 ಆಯಿತು, ಇಲ್ಲಿ 5 ಆಯಿತು. ಆದ್ದರಿಂದ ಸಮವಾಗಿ ಹಂಚಿಕೆ ಆಗಿಲ್ಲ. ಇಲ್ಲಿ ಉಳಿಯಿತು, ಶೇಷ ಉಳಿಯಿತು, ಭಾಗಿಸಲು ಆಗಲಿಲ್ಲ 12ಅನ್ನು. ಆದ್ದರಿಂದ 7 ಅನ್ನೋದು 12ರ ಅಪವರ್ತನ ಅಲ್ಲ. ಈಗ ಗಮನಿಸಿದರೆ 8 ಕೂಡ ಅಲ್ಲ ಅಂತ ತಿಳಿದು ಬರುತ್ತೆ. ನಾನು ಅಮೂರ್ತದಲ್ಲಿ ಬರೀ ಸಂಖ್ಯೆಗಳನ್ನು ಬಳಸ್ಕೊಂಡು 12/7 ಅಂತ ಹೇಳಿದರೆ ಮಕ್ಕಳಿಗೆ ಅದರಲ್ಲಿ ಶೇಷ ಉಳಿಯುತ್ತೋ ಇಲ್ವೋ ಅನ್ನೋ ಕಲ್ಪನೆ ಇರೋದಿಲ್ಲ. ಆದರೆ ಇಲ್ಲಿ ನೋಡಿ, ಅದರ ಅರ್ಧಕ್ಕಿಂತ ಈ ಕಡೆ ಬಂದ ಕೂಡಲೇ ಅವರಿಗೆ ಇಲ್ಲಿ ಖಂಡಿತ ಉಳಿಯುತ್ತೆ ಅಂತ ಗೊತ್ತಾಗುತ್ತೆ. ಇದ್ರ ಮೂಲಕ ಅವರ ಕಲ್ಪನೆ ಚೆನ್ನಾಗಿ ಆಗುತ್ತೆ. ಈಗ 1 2 3 4 5 6 7 8 9 9 12ರ ಅಪವರ್ತನವ ಅಲ್ಲ, ಯಾಕಂದರೆ ಇಲ್ಲಿ 3 ಇದೆ. ಹಾಗೆ 10 ಕೂಡ ಅಲ್ಲ ಅಲ್ವಾ? 11 ಅದು ಕೂಡ ಆಗೋದಿಲ್ಲ. 12 ಒಂದೇ ಭಾಗ ಅಲ್ವಾ? ಇದು 12/1 ಅಂದರೆ 12 ಅಂತ ಭಾಗಾಕಾರದಲ್ಲಿ ಕೂಡ ಕಲ್ತಿದ್ದೇವೆ. ಇಲ್ಲಿ ಕೂಡ ಅದೇ ತೋರಿಸುತ್ತೆ. ಒಂದು ಭಾಗ ಇದೆ, ಭಾಗಾಕಾರ ಆಗಿದೆ. ಆದ್ದರಿಂದ 12 ಕೂಡ 12ರ ಅಪವರ್ತನ. ಪ್ರತಿ ಸಂಖ್ಯೆಗೆ ಸದಾ ಅದೇ ಸಂಖ್ಯೆ ಮತ್ತು 1 ಅಪವರ್ತನಗಳಾಗಿರುತ್ತವೆ. ಈಗ ಇನ್ನೊಂದು TLM ಬಳಸ್ಕೊಳ್ಳೋಣ. 12 ಚೌಕಳಿ. ಉದಾಹರಣೆಗೋಸ್ಕರ ಅದೇ ಸಂಖ್ಯೆಯನ್ನು ತೆಗೆದುಕೊಳ್ತಾ ಇದ್ದೇವೆ. 12 ಹಳದಿ ಕ್ಯೂಬ್ಗಳಿವೆ ನಮ್ಮಲ್ಲಿ. ಈಗ ಗುಣಾಕಾರ ಭಾಗಾಕಾರದ ಪಾಠದಲ್ಲಿ ನಾವೇನು ಮಾಡಿದ್ದೇವೆ? ಗುಂಪುಗಳಾಗಿ ಮಾಡೋದು ಅಂತ ಮಾಡಿದ್ದೇವೆ ಅಲ್ವಾ? ಇಲ್ಲಿ ಕೂಡ ಅದನ್ನೇ ಮಾಡೋಣ. ಈಗ 12ಅನ್ನು ಎರಡೆರಡರ ಗುಂಪುಗಳಾಗಿ ಮಾಡೋಣ. ಮೊದಲಿಗೆ ಒಂದೊಂದರ ಗುಂಪುಗಳಾಗಿ ಮಾಡೋಣ. ಎಷ್ಟು ಗುಂಪುಗಳಿದೆ? ಒಂದೊಂದೇ ಅಲ್ವಾ? ಎಷ್ಟು ಗುಂಪುಗಳಿವೆ? 1 2 3 4 5 6 7 8 9 10 11 12 12 ಗುಂಪುಗಳಿವೆ. ಆದ್ದರಿಂದ ಸಮನಾಗಿ ಹಂಚಿಕೆ ಆಗಿದೆ. 1 ಮತ್ತು 12 ಎರಡೂ ಕೂಡ 12ರ ಅಪವರ್ತನ. ಇದು ನಮಗೆ ನೋಡಿದ ಕೂಡಲೇ 12 ಅಂದರೆ ಒಂದೊಂದಾಗಿಟ್ಟರೆ 12 ಅಂತ ಗೊತ್ತಿದೆ. ಆದರೂ ಕೂಡ ಮಕ್ಕಳಿಗೆ ಅದನ್ನು ಎಣಿಕೆ ಮಾಡುವಷ್ಟು ನಾವು ಸಮಯಾವಕಾಶ ಕೊಡಬೇಕು. ಆಗಷ್ಟೇ ಅವರು ತೃಪ್ತಿಯಿಂದ, ಖುಷಿಯಿಂದ ಅದನ್ನು ಲೆಕ್ಕ ಮಾಡಿ ಹೌದು ಅಂತ ಅವರಿಗೆ ಮನದಟ್ಟಾಗತ್ತೆ. ಈಗ ಎರಡೆರಡಾಗಿ ಗುಂಪು ಮಾಡೋಣ. ಒಂದು ಗುಂಪು, ಎರಡರದ್ದು ಇನ್ನೊಂದು ಗುಂಪು, ಮತ್ತೊಂದು ಗುಂಪು. ಯಾರಿಗಾದರೂ ಗುಂಪಿಲ್ಲದೆ ಯಾರಾದರೂ ಇದ್ದಾರಾ? ಎಲ್ಲರಿಗೂ ಗುಂಪು ಸಿಕ್ತಲ್ವಾ? ಸಮನಾಗಿ ಹಂಚಿಕೆ ಆಗಿದೆ ಅಲ್ವಾ? ಎಷ್ಟು ಗುಂಪಿದೆ? 1 2 3 4 5 6. ಭಾಗಾಕಾರದಲ್ಲಿ ಏನಂತ ತಿಳ್ಕೊಂಡ್ವಿ? 12ಅನ್ನು ಎರಡೆರಡು ಇಬ್ಬರಿಬ್ಬರ ಗುಂಪುಗಳಾಗಿ ಮಾಡಿದಾಗ ಒಟ್ಟು 6 ಗುಂಪುಗಳಾಯಿತು ಅನ್ನೋ ಕಲ್ಪನೆ ಬಂದಿತ್ತು. ಈಗ ನಾವು ಅದನ್ನೇ ಮುಂದುವರಿಸಿ ಏನು ಹೇಳ್ತಿದ್ದೀವಿ? 2 ಮತ್ತು 6 12ರ ಅಪವರ್ತನ ಅಂತ ಹೇಳ್ತಾ ಇದ್ದೀವಿ. 3 3ಆಗಿ ಗುಂಪು ಮಾಡಿದರೆ ಆಗುತ್ತಲ್ವಾ? ಇಲ್ಲಿ ಯಾವುದೂ ಉಳಿದಿಲ್ಲ. ಆದ್ದರಿಂದ 3 ಮತ್ತು ಎಷ್ಟು ಗುಂಪುಗಳಿದೆ? 4 ಗುಂಪುಗಳಿವೆ. 3 ಮತ್ತು 4 ಕೂಡ 12ರ ಅಪವರ್ತನ. 4 4ರ ಗುಂಪು ಮಾಡಿದರೆ ಏನಾಯಿತು? ಸರಿ ಇದೆಯಾ? 4 4 4 4 4ರ 3 ಗುಂಪುಗಳಿವೆ. ಈಗಾಗಲೇ ನಾವು ನೋಡಿದ್ದೀವಿ 3 ಮತ್ತು 4 ಎರಡೂ ಕೂಡ 12ರ ಅಪವರ್ತನ ಆಗಿದೆ. 5 5 ಮಾಡಿದರೆ ಏನಾಗುತ್ತೆ? ಗುಂಪೇನೋ ಆಗಿದೆ, ಆದರೆ ಸಮನಾದ ಗುಂಪಾಗಿದೆಯಾ? ಇವೆರಡು ಗುಂಪುಗಳು ಸಮನಾಗಿವೆ, ಆದರೆ ಇದು ಸಮನಾಗಿಲ್ಲ. ಈ ಎರಡಕ್ಕೆ ಇನ್ನೂ 3 ಇದ್ದರೆ ಸರಿ ಆಗ್ತಿತ್ತು. ಆದ ಕಾರಣ ಇದು 12ರ ಅಪವರ್ತನ ಆಗೋದಿಲ್ಲ. 5 ಸಂಖ್ಯೆ 1 2 3 4 5 5 ಎನ್ನುವುದು 12ರ ಅಪವರ್ತನ ಅಲ್ಲ. 6 ಆಗುತ್ತಲ್ವಾ? 6 ಮತ್ತು 2 ಅಂದರೆ 2 ಗುಂಪಿದೆ, ಅದರಿಂದ 6 ಮತ್ತು 2 12ರ ಅಪವರ್ತನ ಆಗುತ್ತೆ. 7 ಆಗೋದಿಲ್ಲ, ಇಲ್ಲಿ ಕಡಿಮೆ ಆಯಿತು. ಇಲ್ಲಿ 7 ಇದೆ, ಇಲ್ಲಿ 5 ಇದೆ.
7 ಅಪವರ್ತನ ಅಲ್ಲ. 8 ಕೂಡ 12ರ ಅಪವರ್ತನ ಅಲ್ಲ. ಮಕ್ಕಳಿಗೆ ಗೊಂದಲ ಆದರೆ ಯಾಕೆ ಅಂತ ಸಂಶಯ ಬಂದರೆ ಒಂದೊಂದಾಗಿ ಲೆಕ್ಕ ಮಾಡಲು ಅವಕಾಶ ಕೊಡಿ, ಎಣಿಕೆ ಮಾಡಿ ಅವರು ಕಂಡುಕೊಳ್ಳಿ. ಈಗ 9 ಕೂಡ ಅಲ್ಲ ಅಲ್ವಾ, 10 ಅಲ್ಲ, 11 ಅದು ಅಲ್ಲ, 12 ಆದರೆ ಆಗುತ್ತೆ. ಯಾಕೆ? ಒಂದು ಗುಂಪಾಯಿತು, 12ರ ಒಂದು ಗುಂಪು. ಆಗ ನಾವು ಹೇಳಿದ ಹಾಗೆ ಪ್ರತಿ ಸಂಖ್ಯೆಗೆ 1 ಮತ್ತು ಅದೇ ಸಂಖ್ಯೆ ಇವೆರಡೂ ಕೂಡ ಅಪವರ್ತನಗಳು. ಪ್ರಾತಿನಿಧ್ಯಾತ್ಮಕವಾಗಿ ಮಕ್ಕಳಿಗೆ ತೋರಿಸಲು ಅವಕಾಶ ಮಾಡಿಕೊಡ್ಬೋದು ತರಗತಿಯಲ್ಲಿ. 1 2 3 4 5 6 7 8 9 10 11 12 ಅವರಿಗೆ ಬಣ್ಣ ಹಚ್ಚೋದಕ್ಕೆ ಬಿಡ್ಬೋದು. ಇಲ್ಲಿ ಒಂದು ಗಮನಿಸಿ, ಈ ಪಾಠ ಮಾಡುವಾಗ ಮಕ್ಕಳು 4 5ನೇ ತರಗತಿಗೆ ಬಂದಿರ್ತಾರೆ. ಕೆಲವೊಂದು ಮಕ್ಕಳಿಗೆ ಇದನ್ನು ಮಾಡಲು ಆಸಕ್ತಿ ಕಡಿಮೆ ಆಗ್ಬೋದು. ಅವರಿಗೆ ಅದರ ಪರಿಕಲ್ಪನೆ ಚೆನ್ನಾಗಿ ಅರ್ಥ ಆಗಿ ಚಿತ್ರ ಮಾಡೋದು ಬೇಡ ಮಿಸ್, ನಾವು ಹಾಗೆ ಬರ್ಕೊಳ್ತೀವಿ ಅಂದರೆ ಬಲವಂತ ಮಾಡಿ ಪ್ರಾತಿನಿಧ್ಯಾತ್ಮಕ ಅಂತ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ಆಸಕ್ತಿ ಇದ್ದರೆ, ಅವರಿಗೆ ಪುನಃ ಏನಾದರೂ ತಪ್ಪು ಮಾಡ್ತಾ ಇದ್ದಾರೆ, ಪರಿಕಲ್ಪನೆ ಗಟ್ಟಿ ಆಗಿಲ್ಲ ಅಂದರೆ ಮಾತ್ರ ಚೌಕಳಿ ಪುಸ್ತಕದಲ್ಲಿ ಖಂಡಿತವಾಗಿ ಮಾಡಬೇಕು ಅಂತ ಹೇಳಿ. ಈಗ ಎರಡೆರಡು ಸಾಲಿನಲ್ಲಿಡೋದಾದರೆ 1 2 1 2 3 4 5 6 7 8 9 10 11 12 ಅಲ್ವಾ. ಒಂದೊಂದು ಸಾಲಿನಲ್ಲಿ ಎಷ್ಟೆಷ್ಟು ಬಂತು? 1 2 3 4 5 6. ಇದಕ್ಕೆ ಬಣ್ಣ ಹಚ್ಚಿ ಎಲ್ಲ ಮಾಡಲಿ. ಈ ರೀತಿಯಾಗಿ ಎಲ್ಲ ಹಂತಗಳನ್ನು ಮಾಡಿ ತೋರಿಸಲು ಅವಕಾಶ ಕೊಡಿ. ಈಗ 3 3ರ ಸಾಲಲ್ಲಿಟ್ಟರೆ 1 2 3 4 5 6 7 8 9 10 11 12 ಅಲ್ವಾ. ಒಂದು 2 3 4 5 6 7 8 9 10 11 12 ಇದು ಆಯತ ಆಗೋದಿಲ್ಲ, ಆದ್ದರಿಂದ ಇದು ಅಪವರ್ತನ ಅಲ್ಲ. ಈ ರೀತಿಯಾಗಿ ಚೌಕಳಿ ಪುಸ್ತಕದಲ್ಲಿ ಇದನ್ನು ಪ್ರಾತಿನಿಧ್ಯಾತ್ಮಕವಾಗಿ ತೋರಿಸಬಹುದು. ಕೆಲವೊಂದು ಸಂಖ್ಯೆಗಳಿಗೆ ಈಗ ನಾವು 3 ಎಂಬ ಸಂಖ್ಯೆಯನ್ನು ತಗೊಂಡ್ರೆ 5 ತಗೊಳ್ಳೋಣ. 5 ಎಂಬ ಸಂಖ್ಯೆಯನ್ನು ತೆಗೆದುಕೊಂಡ್ರೆ 5ರ ಅಪವರ್ತನಗಳು ಯಾವುದೆಲ್ಲ? 1 1 2 3 4 5. 2 ಸಾಲಿನಲ್ಲಿಟ್ಟರೆ ಏನಾಗುತ್ತೆ? ಚೌಕಾಕೃತಿ ಆಗೋದಿಲ್ಲ ಅಲ್ವಾ. 2 ಅನ್ನೋದು ಅದರ ಅಪವರ್ತನ ಅಲ್ಲ. 3 ಹೌದಾ? 3 ಕೂಡ ಅಲ್ಲ. 4 ಕೂಡ ಅಲ್ಲ. 5 ಆಗುತ್ತೆ. ಅಂದರೆ ಆ ಸಂಖ್ಯೆಗೆ 1 ಮತ್ತು 5 ಮಾತ್ರ ಅಪವರ್ತನ, ಬೇರೆ ಯಾವ ಸಂಖ್ಯೆಯೂ ಕೂಡ ಅದರ ಅಪವರ್ತನ ಅಲ್ಲ. ಇದೊಂದು ವಿಶೇಷವಾದ ಸಂಖ್ಯೆ. ಇದನ್ನು ಮುಂದೆ ಅವರು ಕಲಿತಾರೆ. ಇದಕ್ಕೆ ಪ್ರೈಮ್ ನಂಬರ್, ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ. ಇದನ್ನು ಪಾಠದಲ್ಲಿ ಮುಂದೆ ಬಂದರೂ ಕೂಡ ಇದನ್ನು ಒಂದು ಕುತೂಹಲಕ್ಕಾಗಿ ತೋರಿಸ್ಬೋದು. ಈಗ ಅಪವರ್ತನಗಳ ಬಗ್ಗೆ ತಿಳ್ಕೊಂಡ್ವಿ. ಅಪವರ್ತ್ಯ ಅಂದರೆ ಏನು? ಮಲ್ಟಿಪಲ್ಸ್. ಅಪವರ್ತ್ಯಕ್ಕೆ ಆಂಗ್ಲ ಭಾಷೆಯಲ್ಲಿ ಮಲ್ಟಿಪಲ್ಸ್ ಅಂತ ಹೇಳ್ತಾರೆ. ಈಗ 2 ಎಂಬ ಒಂದು ಅಂಕೆಯನ್ನು ತೆಗೆದುಕೊಂಡ್ರೆ 2ಅನ್ನು ಒಂದು ಬಾರಿ ಇಟ್ಟಾಗ ಒಟ್ಟು ಎಷ್ಟಿದೆ? 2 ಇದೆ. 2 ಬಾರಿ ಇಟ್ಟಾಗ 1 2 3 4 ಇದೆ. 3 ಬಾರಿ ಇಟ್ಟಾಗ 6 ಇದೆ. ಹಾಗೆ ನಾವು ಮುಂದುವರಿಸ್ತಾ ಹೋದ ಹಾಗೆ
ನಮಗೆ ಸಿಗುವ ಸಂಖ್ಯೆಗಳು ದೊಡ್ಡ ದೊಡ್ಡ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ. ಈ ಸಂಖ್ಯೆಗಳಿಗೆ 2ರ ಅಪವರ್ತ್ಯಗಳು ಅಂತ ಹೇಳ್ತೇವೆ. 2ರ ಮಲ್ಟಿಪಲ್ಸ್ ಆಫ್ 2 ಅಂದರೆ ನಾವು ಗುಣಾಕಾರದಲ್ಲಿ ಇದನ್ನೇ ಕಲ್ತ್ವಿ ಅಲ್ವಾ. 2ಅನ್ನು 1 ಬಾರಿ ಇಟ್ಟಾಗ 2, 2 ಮೂರಲಿಯಷ್ಟು 2ಅನ್ನು 3 ಬಾರಿ ಇಟ್ಟಾಗ 6 ಸಿಕ್ಕಿದೆವು ಅಲ್ವಾ. ಆದ್ದರಿಂದ ಈ 2ರ ಬೇರೆ ಬೇರೆ ಗುಣಲಬ್ಧಗಳು ಯಾವುದಿದೆ ಅದಕ್ಕೆ 2ರ ಅಪವರ್ತ್ಯಗಳು ಅಂತ ಹೇಳ್ತೇವೆ. ಇಲ್ಲಿ ಗಮನಿಸಬೇಕು, ಒಂದು ಸಂಖ್ಯೆಯ ಅಪವರ್ತ್ಯಗಳು ಅವುಗಳಿಗಿಂತ ಆ ಸಂಖ್ಯೆಗಿಂತ ದೊಡ್ಡದಾಗುತ್ತಾ ಹೋಗುತ್ತವೆ ಮತ್ತು ಕೊನೆಯಿಲ್ಲದಂತೆ ಅನಂತವಾಗಿ ಮುಂದುವರಿಯುತ್ತಾ ಹೋಗುತ್ತವೆ. ಇನ್ನೊಂದು ಉದಾಹರಣೆ ನೋಡೋಣ. 3ರ ಅಪವರ್ತ್ಯಗಳು 3 ಹೀಗೂ ಇಡ್ಬೋದು, ಗುಂಪುಗಳಾಗಿ ಇಡ್ಬೋದು. 3ರ 2 ಗುಂಪು, 3ರ 3 ಗುಂಪು, 3ರ 4 ಗುಂಪು. ಈಗ 3ರ 1 ಗುಂಪಲ್ಲಿ 1 2 3, 2 ಗುಂಪಲ್ಲಿ 4 5 6, 3ರ 3 ಗುಂಪಲ್ಲಿ 6 7 8 9 ಆಯಿತು. 4ನೇ ಗುಂಪಲ್ಲಿ ಒಟ್ಟಿಗೆ 12 ಆಯಿತು. ಅಂದರೆ 3ರ ಅಪವರ್ತ್ಯಗಳು 3 6 9 12 ಮುಗೀತಾ? ಇಲ್ಲ, ಅನಂತವಾಗಿ ಸಾಗ್ತಾ ಹೋಗ್ತವೆ. 12 ಆಮೇಲೆ 15 ಮಗ್ಗಿ ಕಲ್ತಿದ್ದೀವಲ್ಲ, ಆ ಮಗ್ಗಿಯ ರೀತಿಯಲ್ಲೇ ಮುಂದುವರಿಯುತ್ತಾ ಹೋಗ್ತವೆ. ಇದನ್ನು ನಾವು ಹೇಗೆ ತೋರಿಸ್ತೇವೆ? ಗುಣಾಕಾರಕ್ಕೆ ಈಗಾಗಲೇ ಪ್ರಾತಿನಿಧ್ಯಾತ್ಮಕ ಹಂತ ಮಾಡಿ ತಿಳಿದಿರ್ತಾರೆ ಮಕ್ಕಳು, ಆದ್ದರಿಂದ ಇದನ್ನು ಪುನಃ ಮಾಡಿ ತೋರಿಸೋದಿಲ್ಲ. ಆದರೆ ಈಗ ಒಂದು ಸಂಖ್ಯೆಯ ಅಪವರ್ತ್ಯಗಳು 3ರ 3 6 9 12 15 ಅಲ್ಲಿಗೆ ಮುಗಿಯೋದಿಲ್ಲ ಅನ್ನೋದನ್ನು ಚುಕ್ಕಿಗಳ ಮೂಲಕ ಅನಂತವಾಗಿ ಮುಂದುವರಿಯುತ್ತಾ ಹೋಗ್ತವೆ ಅಂತ ತೋರಿಸ್ತೇವೆ. ಇದು ಅದನ್ನು ಬರೆಯೋ ರೀತಿ. ಪಠ್ಯಪುಸ್ತಕಗಳಲ್ಲಿ ಕೂಡ ಈ ರೀತಿ ಬರೀತಾರೆ. ಪ್ರಶ್ನೆಗಳಲ್ಲಿ ಈಗ 5ರ 3 ಅಪವರ್ತ್ಯಗಳನ್ನು ಹೇಳಿ ಅಂದರೆ 5ರ 3 ಅಪವರ್ತ್ಯಗಳನ್ನು ಹೇಳಿದರೆ ಆಯಿತು. ಇದನ್ನು ಮಣಿಸರದಲ್ಲಿ ಹೇಗೆ ತೋರಿಸ್ಬೋದು? ಐದರ ಅಪವರ್ತ್ಯಗಳನ್ನು ನೋಡೋಣವಾ? ಇಲ್ಲಿ ನಾನು ಶುರು ಮಾಡಿದರೆ 1 2 3 4 5, 1 2 3 4 5 ಅಂದರೆ ಒಟ್ಟು ಎಷ್ಟಾಯಿತು? 10. ಇದು 5, ಇದು 10, 11 12 13 14 15. ಇಲ್ಲೂ 5 ಇದೆ. 16 17 18 19 20 25 30. ಇಲ್ಲಿ ಈಗ 5 ಇಲ್ಲಿಂದ ಶುರು ಮಾಡಿದ್ದೀವಿ. 5 10 15 20 25 30ಕ್ಕೆ ಮಣಿಸರ ಮುಗಿದ್ರೂ ಕೂಡ ಆ ಸಂಖ್ಯೆ ಮುಂದುವರಿಯುತ್ತಾ ಹೋಗುತ್ತೆ. ಈ ರೀತಿಯಾಗಿ ಅಪವರ್ತ್ಯಗಳನ್ನು ತೋರಿಸ್ಬೋದು. ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಬಗ್ಗೆ ನೋಡಿದ್ವಿ. ಇದು ಮುಂದಿನ ಹೆಚ್ಚಿನ ಗಣಿತ ಕಲಿಕೆಗೆ ಅಂದರೆ ಅವಿಭಾಜ್ಯ ಅಂಗಗಳಾಗಲಿ ಅಥವಾ ಲಾಸ ಆ ಮಾಸ ಆ ಅಂದರೆ LCM HCF ಅದನ್ನು ಕಲಿಯುವುದರಲ್ಲಿ ಕೂಡ ಅಪವರ್ತನಗಳು ಫ್ಯಾಕ್ಟರ್ಸ್ ಕಲಿಕೆ ತುಂಬ ಅಗತ್ಯ. ಅಪವರ್ತನಗಳ ಪರಿಕಲ್ಪನೆ ಇಲ್ಲದೆ LCM HCF ಅನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯವಿಲ್ಲ. ಹಾಗೆಯೇ ಭಿನ್ನರಾಶಿಯ ಸಂಖ್ಯೆಗಳ ಸಂಕಲನ ವ್ಯವಕಲನಗಳಲ್ಲಿ ಅಪವರ್ತನಗಳ ಅರಿವು ಚೆನ್ನಾಗಿ ಇರಬೇಕಾಗುತ್ತೆ. ಈಗ ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಬಗ್ಗೆ ತಿಳಿದುಕೊಂಡ್ವಿ. ಮಕ್ಕಳು ಈ ಪರಿಕಲ್ಪನೆಯಲ್ಲಿ ಏನು ಗೊಂದಲ ಮಾಡ್ಕೊಳ್ಬೋದು, ಏನು ತಪ್ಪು ಮಾಡ್ಬೋದು ಅಂತ ಗಮನಿಸಿದರೆ ಅದರ ಹೆಸರು ಅಪವರ್ತನ ಮತ್ತು ಅಪವರ್ತ್ಯ ಎನ್ನುವುದು ಸ್ವಲ್ಪ ನಿತ್ಯ ಜೀವನದಲ್ಲಿ ಬಳಕೆಯಲ್ಲಿರುವ
ಪದ ಅಲ್ಲ ಅಲ್ವಾ. ನಾವು ಕೂಡ ಕೆಲವೊಂದು ಕಡೆ ಎಡವ್ತೀವಿ ಇಂಥ ದೊಡ್ಡ ದೊಡ್ಡ ಪದಗಳು ಬಂದಾಗ. ಆಗ ಏನು ಮಾಡಬೇಕು ಅಂದರೆ ಆಂಗ್ಲ ಭಾಷೆಯ ಪದಗಳನ್ನು ಕೂಡ ಬಳಸಿ. ಫ್ಯಾಕ್ಟರ್ಸ್, ಮಲ್ಟಿಪಲ್ಸ್ ಅಂತ ಹೇಳ್ಕೊಡಿ. ಯಾಕಂದರೆ ಗುಣಾಕಾರ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಎಲ್ಲೋ ಒಂದು ಕಡೆ ನಾವು ತಿಳ್ಕೊಂಡಿರ್ತೀವಿ. ಮಲ್ಟಿಪಲ್ಸ್ ಅಂದರೆ ಗುಣಾಕಾರ, ಮಲ್ಟಿಪ್ಲಿಕೇಶನ್ಗೆ ಸಂಬಂಧಪಟ್ಟಿದ್ದು ಮಲ್ಟಿಪಲ್. ಆದ ಕಾರಣ ಅಪವರ್ತ್ಯಕ್ಕೆ ಮಲ್ಟಿಪಲ್ ಅಂತ ಹೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದ್ದರೆ ಈ ಗೊಂದಲ ನಿವಾರಣೆ ಸಾಧ್ಯ, ಸ್ವಲ್ಪ ಮಟ್ಟಿಗೆ ಸಾಧ್ಯ. ಹಾಗೆ ಅಪವರ್ತನ ಅನ್ನೋದು ಸಣ್ಣದು, ಅಪವರ್ತನ ಸಣ್ಣದು ಅಂತ ಮಕ್ಕಳಿಗೆ ಹೇಳ್ಕೊಡಿ. ಯಾಕಂದರೆ ಫ್ಯಾಕ್ಟರ್ಸ್, ಅಪವರ್ತನಗಳು ಆ ಸಂಖ್ಯೆಯ ಪುಟಾಣಿ ತುಣುಕುಗಳು, ಪುಟಾಣಿ ಸಮನಾದ ತುಣುಕುಗಳು ಅಲ್ವಾ. ಆದ್ದರಿಂದ ಅಪವರ್ತನ ಅಂದರೆ ಸಣ್ಣದು, ಆ ಸಂಖ್ಯೆಗಿಂತ ಸಣ್ಣದು ಅಂತ ಹೇಳ್ಕೊಡೋಣ. ಅಪವರ್ತ್ಯ ಅಂದಾಗ ದೊಡ್ಡದು, ಮಲ್ಟಿಪಲ್ಸ್, ಗುಣಾಕಾರ, ಗುಣಲಬ್ಧಗಳು ಅಂತ ಹೇಳ್ಕೊಡಿ. ಆವಾಗ ಅವ್ರು ನೆನ್ಪಿಟ್ಕೊಳ್ಬೋದು. ಹಾಗೆ ಅವ್ರು ಮಾಡಬಹುದಾದ ಇನ್ನೊಂದು ತಪ್ಪು ಏನಂದರೆ ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕ ಅವರಿಗೆ ಮನದಟ್ಟಾಗಲಿಲ್ಲ ಅಂದರೆ ಇಲ್ಲಿ ತುಂಬ ಗೊಂದಲ ಆಗುತ್ತೆ. ಇಲ್ಲಿ ತೀರಾ ತಪ್ಪು ಮಾಡ್ತಾರೆ ಅಂದರೆ ಪುನಃ ನಾವು ಗುಣಾಕಾರ ಭಾಗಾಕಾರ ಪರಿಕಲ್ಪನೆಗೆ ಹೋಗಿ ಅಲ್ಲಿ ತಿದ್ದುಪಡಿ ಮಾಡಿ ಇದನ್ನು ಹೇಳ್ಕೊಡ್ಬೇಕು, ಇಲ್ಲಿ ತಿದ್ದುಪಡಿ ಮಾಡಬೇಕು. ಮಕ್ಕಳು ಕೇಳ್ಬೋದು, ಈ ಅಪವರ್ತನ ಮತ್ತು ಅಪವರ್ತ್ಯಗಳನ್ನು ನಿತ್ಯ ಜೀವನದಲ್ಲಿ ಎಲ್ಲಿ ಬಳಸ್ತೇವೆ ಅಲ್ವಾ. ಅವರಿಗೆ ಯಾವಾಗಲೂ ತಾವು ತರಗತಿಯಲ್ಲಿ ಕಲ್ತಿದ್ದನ್ನು ನಿಜ ಜೀವನದಲ್ಲಿ ಬಳಸ್ತೀವಿ ಅಂತ ತಿಳಿದಾಗ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಉಂಟಾಗುತ್ತೆ ಅಲ್ವಾ. ಒಂದು ದಿವಸ ಮಾಸ್ ಡ್ರಿಲ್ ಮಾಡಿಸ್ತಿರ್ತಾರೆ ಅಲ್ವಾ, ಆಗ ತೋರಿಸ್ಕೊಡಿ. ಎಲ್ಲ ಸಾಲುಗಳು ಸಮನಾಗಿರಬೇಕು, ನೀವೆಲ್ಲರೂ ಒಂದು ಸಾಲಿನಲ್ಲಿ ಒಂದೇ ತರಹದಲ್ಲಿ ನಿಂತ್ಕೋಬೇಕು, ಹಾಗಿದ್ರೆ ಎಷ್ಟು ಸಾಲುಗಳನ್ನು ಮಾಡೋಕ್ಕಾಗುತ್ತೆ ನೋಡಿ ಅಂತ ಹೇಳಿ. ಈಗ ಒಂದು 20 ಮಕ್ಕಳಿದ್ದರೆ 20 ಮಕ್ಕಳನ್ನು ಅಸೆಂಬ್ಲಿ ಲೈನಲ್ಲಿ ಅಥವಾ ಮಾಸ್ ಡ್ರಿಲ್ ಲೈನಲ್ಲಿ ನಿಲ್ಲಿಸಿ ನೋಡಿ ಅಲ್ವಾ. ಈಗ ಒಂದೊಂದು ಸಾಲಲ್ಲಿ 8 ಜನ ನಿಲ್ಲಕ್ಕಾಗತ್ತಾ? ಇಲ್ಲ, ಇವರಿಗಿಬ್ರಿಗೆ ಜಾಗ ಇಲ್ಲ ಸರ್ ಅಂತ ಹೇಳ್ತಾರಲ್ವಾ. ಅದೇ 10 ಜನರ 2 ಲೈನ್ ಇರುತ್ತೆ, ಆವಾಗ ಮಾಡೋಕ್ಕಾಗುತ್ತಲ್ವ. 20 ಜನ ಇದ್ದರೆ 10 ಮಕ್ಕಳ 2 ಸಾಲು ಆಗುತ್ತೆ. ಈ ರೀತಿಯಾಗಿ ಅವರಿಗೆ ಮಾಡಿ ತೋರಿಸಿ, ತರಗತಿಯಲ್ಲಿ ಶಾಲೆಯಲ್ಲಿ ಮಾಡಿ ತೋರಿಸಿ, ಆಗ ಅವರಿಗೆ ಈ ಪರಿಕಲ್ಪನೆ ಇನ್ನೂ ಹೆಚ್ಚು ಚೆನ್ನಾಗಿ ಅರ್ಥವಾಗುತ್ತೆ. ಅಪವರ್ತನ ಮತ್ತು ಅಪವರ್ತ್ಯದ ಪಾಠವನ್ನು ಕಲಿಕೋಪಕರಣ ಬಳಸಿ ಹೇಗೆ ಮಾಡ್ಬೋದು ಅಂತ ನೋಡಿದ್ವಿ. ತರಗತಿಯಲ್ಲಿ ಇವುಗಳನ್ನು ಬಳಸಿ. ಶುಭಾಶಯ.